येनो ॐ ताभ्रोष्णाभीषशुभ्रप्रभमभयनभो भूरिभूभृद्विभूति भ्राजिष्णुर्भुर्भूणां भवनमपि विभो भेदि बभ्रे बभूवे येन भ्रूविभ्रमस्ते भ्रमयतु सुभृशं बभ्रुवद्दुरभृताशान् भ्रान्तिर्भेदावभासस्मृतिभयमभिभूर्भोक्ष्यतो मायि भिक्षून् ಭಯವನ್ನ ಸೋಲಿಸಿದ ಎಲ್ಲೆಡೆ ತುಂಬಿದ ಓ ಪ್ರಾಣನೇ, ನಿನ್ನ ಹುಬ್ಬಿನ ಕುಣಿತಕ್ಕೆ ಈ ಜಗತ್ತು ಮೈದಳೆಯುತ್ತದೆ. ಅಲ್ಲೇ ಉಳಿದು ಕೊನೆಗೆ ಮುಕ್ತಾಯಗೊಳ್ಳುತ್ತದೆ. ಈ ಜಗತ್ತಿನಲ್ಲಿರುವ ಅನೇಕ ತರದ ವಿಷಯಗಳನ್ನ ನಾವು ಕಣ್ಣಾರೆ ಕಂಡು ಹೌದು ಅಂತ ನಂಬಿದ್ದನ್ನ ಮಾಯಾವಾದದ ಭಿಕ್ಷುಗಳು ಇದು ಸೃಷ್ಟಿಯ ಭ್ರಮೆ, ಈ ಸೃಷ್ಟಿಯಲ್ಲಿ ಕಾಣುವ ವೈವಿಧ್ಯ ಎಲ್ಲ ಅದಕ್ಕೆ ಅಸ್ತಿತ್ವ ಇಲ್ಲ ಅನ್ನುವ ರೀತಿಯಲ್ಲಿ ಪ್ರತಿಪಾದಿಸಿ ನಿನ್ನಿಂದ ದುಃಖದಲ್ಲಿ ಮುಳುಗ್ತಾರವರು. ಎಲ್ಲವನ್ನೂ ಅನಾಯಾಸವಾಗಿ ನಿಗ್ರಹಿಸವಲ್ಲ ನಿನ್ನ ಹುಬ್ಬಿನ ಕುಣಿತ ಈ ಮಾಯಾವಾದಿಗಳೆಂಬ ಮುಂಗುಸಿಗಳ ಚಂಚಲ ಚಿತ್ತವನ್ನ ಮತ್ತೆ ಮತ್ತೆ ಮೋಹದ ಸುಳಿಯಲ್ಲಿ ಓಡಾಡಿಸಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಏಮುಂ ಭಾವಂ ಭಜಂತೆ ಸುರಮುಖ ಸುಜನಾರಾಧಿತಂತೆ ತೃತೀಯಂ ಭಾಸಂತೆ ಭಾಸುರೈಸ್ತೆ ಸಹಚರ ಚಲಿತೈಶ್ಚಾಮರೈಶ್ಚಾರುವೇಷಾಃ ವೈಕುಂಠೇ ಕಂಠಲಗ್ನ ಸ್ಥಿರ ಶುಚಿ ವಿಲಸತ್ಕಾಂತಿ ತಾರುಣ್ಯ ಲೀಲಾ ಲಾವಣ್ಯ ಪೂರ್ಣಕಾಂತ ಕುಚಭರ ಸುಲಭಾಶ್ಲೇಷ ಸಂಮೋದ ಸಾಂದ್ರ. ಸರ್ 11 ಮಾಡ್ಬೇಕು ಸರ್. ಹೌದಾ, ಸರಿ. ಈ ಸ್ವರ್ಗದ ಜನ ನಿನ್ನ 3ನೇ ಅವತಾರವನ್ನ ಕಂಡು ಖುಷಿ ಪಡ್ತಾರೆ. ಯಾಕೆಂದ್ರೆ ಅದು ಅತ್ಯಂತ ಚಂದದ ರೂಪ. ದೇವತೆಗಳೆಲ್ಲ ಚಾಮರ ಬೀಸಿ ಗೌರವದಿಂದ ಕಾಣ್ತಾರೆ. ಯಾಕೆಂದ್ರೆ ಆಚಾರ್ಯರನ್ನ ಚೆನ್ನಾಗಿ ಚಿಂತಿಸಿದವರು ವೈಕುಂಠದಲ್ಲಿ ತಮ್ಮ ಬದುಕನ್ನ ಕಳೀತಾರೆ. ಅಲ್ಲಿಯ ಸೌಖ್ಯಕ್ಕೆ ನಮ್ಮ ಹತ್ರ ಪದಗಳೇ ಇಲ್ಲ. ಅಲ್ಲಿಯ ವೈಭವನ್ನ ಮತ್ತಷ್ಟು ಬಿಡಿಸಿ ಹೇಳಿದ್ರು. ಆನಂದಾನ್ ಮಂದ ಮಂದ ದದತಿ ಮರುತ ಕುಂದ ಮಂದಾರನಂದ್ಯಾವರ್ತಾಮೋದಾನ ಮೃದುಪದ ಭಜಿತೋದ್ಗೀತಕೈ ಸುಂದರೀಣಾಂ ವೃಂದೈರಾವನ್ಯ ಮುಕ್ತೇಂದ್ವಹಿ ಮಕುಂದನಾಹೀಂದ್ರ ದೇವೇಂದ್ರ ಸೇವಿಯೇ ಮೌಕುಂದೇ ಮಂದಿರೇ ಸ್ಪಿನ್ನ ವಿರದ ಮುದಯನ್ ಮೋದಿನಾಂ ದೇವದೇವ. ಓ ದೇವದೇವನೇ, ಈ ಮುಕುಂದನ ಲೋಕ ಅತ್ಯಂತ ಅದ್ಭುತವಾದದ್ದು. ಅಲ್ಲಿ ಮುಕ್ತರಾದ ಚಂದ್ರ, ಸೂರ್ಯ, ಇಂದ್ರ, ಶೇಷ, ಕಾಮ ಮೊದಲಾದ ಅನೇಕರು ತಮ್ಮ ತಮ್ಮ ಕಾರ್ಯಭಾರಗಳನ್ನು ಅಲ್ಲೂ ಕೂಡ ಇಲ್ಲಿರುವಾಗ ಹೇಗೆ ಯಾರಿಗಿಂತ ಯಾರು ಹಿರಿಯರು ಅಂತನ್ನುವ ಗುಣವಂತಿಕೆ ಇತ್ತು ಅದಕ್ಕೆ ತಕ್ಕಂತೆ ಮಣಿದು ಕೊಂಡಾಡ್ತಾ ಅವರನ್ನ ಹಿರಿಹಿರಿ ಹಿಗ್ಗುವಂತೆ ಒಳ್ಳೆಯ ಮಾತುಗಳಿಂದ ಸಂತೋಷ ಪಡಿಸ್ತಾ ಅಲ್ಲೇ ಓಡಾಡುವಂತಹ ಸಂಗಾತಿಯರ ದೊಡ್ಡ ಪಡೆ ಅವರನ್ನ ಆನಂದದಲ್ಲಿ ಮುಳುಗಿಸುತ್ತೆ. ಆ ಮಂದಿರದಲ್ಲಿ ಒಳ್ಳೊಳ್ಳೆಯ ಬಗೆಯ ಮಲ್ಲಿಗೆ, ಮಂದಾರ, ನಂದಿ ಬಟ್ಲು ಮೊದಲಾದ ಹೂಗಳ ಸುಂದರವಾದ ಕಂಪು ಗಾಳಿಯಲ್ಲಿ ಹೊತ್ತುಕೊಂಡು ನಮ್ಮನ್ನ ಆವರಿಸಿಕೊಳ್ಳುವಂತಹ ಸ್ಥಿತಿ ಬಂದಾಗ ಆ ಬಿಡುಗಡೆಯ ಆನಂದಕ್ಕೆ ಒಂದು ಸರಿಸಾಟಿಯಾದ ಆನಂದವನ್ನೇ ತೋರಗಡಲು ಸಾಧ್ಯವಿಲ್ಲ. ಅದು ಸಾಧ್ಯವಾಗುವುದು ನಿನ್ನ ಶಾಸ್ತ್ರದ ಚೆನ್ನಾದ ಅನುಭವದಿಂದ ಅಂತ ಹೇಳಿದ್ರು. ಉತ್ತಪ್ತ ಅತ್ಯುತ್ಕಟ ತ್ಯುಟ್ ಪ್ರಕಟ ಕಟಕಟ ಧ್ವಾನ ಸಂಘಟ್ಟನೋದ್ಯದ್ವಿದ್ಯುದ್ವ್ಯೂಢ ಸ್ಫುಲಿಂಗ ಪ್ರಕರ ವಿಕಿರಣೋತ್ಕ್ವಾಥಿತೆ ಬಾಧಿತಾಂಗಾನ್ ಉದ್ಗಾಢಂ ಪಾತ್ಯಮಾನ ತಮಸ ತತೈತಃ ಕಿಂಕರೈಃ ಪಂಕಿಲೇತೆ ಪಂಕ್ತಿವ್ ಗ್ರಾವಣಾಂ ಗರಿಮ್ಣ ಗ್ಲಪಯತಿ ಹಿ ಭವದ್ವಿಷುಣೋ ವಿದ್ವದಾದ್ಯ. ತಿಳ್ಕೊಳ್ಳೋರಲ್ಲಿ ಅತ್ಯಂತ ವಿದ್ವದಾದ್ಯ, ವಿದ್ವಾಂಸರಲ್ಲಿ ದೊಡ್ಡವನು ನೀನು. ಪ್ರಾಣದೇವನನ್ನ ಪ್ರಾರ್ಥನೆ ಮಾಡುವುದು. ಈ ನರಕದ ಸ್ಥಿತಿ ಏನಿದೆ ಅಂದ್ರೆ, ಹಿಂದೆ ಸ್ವರ್ಗದ ಅಂದ್ರೆ ಮೋಕ್ಷದ ವೈಭವವನ್ನು ಹೇಳಿದ್ರು, ಇಲ್ಲಿ ನರಕದ ಬವಣೆಯನ್ನು ಹೇಳ್ತಾ ಇದ್ದಾರೆ. ಈ ಕೆಸರು ತುಂಬಿದ ಕತ್ತಲೆಯ ಕೊಂಪೆ
ಈ ನಿರಯ ಅನ್ನುವಂಥದ್ದು. ಅಲ್ಲಿ ನಿನ್ಗೆ ಸಹಕಾರ ನೀಡುವಂತಹ ನಿನ್ನ ಸೇವಕರು ಕೈ ಎತ್ತಿ ಸುತ್ತು ಹೊಡೆದು ಬೀಸಿ ಎಸೆದು ಅತ್ಯಂತ ಚೆನ್ನಾಗಿ ಕಾದು ಕೆಂಡವಾದಂತಹ ಕಣ್ಣು ಕೊರೈಸುವ ಕ್ರೂರವಾದ, ಭಾರವಾದ, ಚೂಪಾದ ಕಾರ್ಗಲ್ಲುಗಳು ಅವರನ್ನ ಜೋರಾಗಿಯೇ ಬಡಿದು ಕಂಗೆಡಿಸ್ತಾ ಇರುತ್ತೆ. ಯಾಕೆಂದ್ರೆ ಭಗವಂತನ ಶತ್ರುಗಳನ್ನು, ನಿನ್ನ ಶತ್ರುಗಳನ್ನು ಈ ಕಲ್ಲುಗಳು ನಮ್ಮ ಕಣ್ಣ ಮುಂದೆಯೇ ಅಂದ್ರೆ ಯಾರು ದುಷ್ಟರಿದ್ದಾರೋ ಅವರ ಕಣ್ಣ ಮುಂದೆಯೇ ಜೋರಾಗಿ ಒಂದಕ್ಕೊಂದು ಘಟ್ಟಿಸಿ ಅವರನ್ನು ಅದರ ಮಧ್ಯದಲ್ಲಿ ಸೇರಿಸಿ ಆ ಪರಸ್ಪರ ಹೊಡೆಯುವ ವೇಗಕ್ಕೆ ಚಿಮ್ಮಿದ ಕಿಡಿಗಳ ರಾಶಿ ಅದು ಅವರನ್ನ ನಿರಂತರ ಮತ್ತೆ ಮತ್ತೆ ಸುಡ್ತಾ ಇರುತ್ತೆ. ಬಿದ್ದ ಒಂದೊಂದು ಕೆಂಡದ ತುಂಡುಗಳು ಕೂಡ ಮೈಯ ಮೇಲೆ ಬೊಕ್ಕೆ ಬರಿಸಿ ಸುಡಿಸ್ತಾ ಇರುತ್ತೆ. ದಿಕ್ಕಾಪಾಲಾಗಿ ಅವ್ರಿಗೆ ಎಲ್ಲಿ ಓಡ್ಬೇಕು ಅಂತ ಗೊತ್ತಾಗುದಿಲ್ಲ. ಎಲ್ಲಿ ಓಡಿದ್ರು ಆ ಪೆಟ್ಟಿನ ಉರಿ ಅವರಿಗೆ ತಪ್ಪಿಸಿಕೊಳ್ಳಿಕ್ಕೆ ಆಗುದಿಲ್ಲ. ಉತ್ತಪ್ತ, ಅತ್ಯಂತ ಜೋರಾಗಿ ತಾಪಗೊಂಡ ಉತ್ಕಟವಾದ ಆ ಕಿವಿಗಳಿಂದ ಮತ್ತೆ ಮತ್ತೆ ಅದು ಪರಸ್ಪರ ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಪ್ರಕಟ ಕಟಕಟ ಧ್ವಾನ, ಒಂದಕ್ಕೊಂದು ಡಿಕ್ಕಿ ಹೊಡೆದಾಗ ಸಂಘಟ್ಟನ ಅಂದ್ರೆ ಹೊಡೆಯುವುದು. ಹೊರಟ ವಿದ್ಯುತ್ ವ್ಯೂಢ ಸ್ಫುಲಿಂಗ ಮಿಂಚಿನ ಕಿಡಿಗಳಿಂದ ಚೆನ್ನಾಗಿ ಮೈಯೆಲ್ಲ ಕ್ವಾಥಿತ ಕುದಿ ಬಂದು ಬಾಧಿತ ಅಂಗಗಳೆಲ್ಲ ಬಾಧೆಗೊಳ್ತಾ ಇವೆ. ಆ ತಮಸ್ಸಿನಲ್ಲಿ ಉದ್ಗಾಢಂ ಪಾತ್ಯಮಾನ, ಆ ಕತ್ತಲೆಯ ಕೊಂಪೆಯಲ್ಲಿ ಜೋರಾಗಿ ಅವಳನ್ನು ಒಂದ್ಸರ್ತಿ ಮೇಲೆ ತನಕ ಎತ್ತಿ ಮತ್ತೆ ಕೆಳಗೆ ತಂದು ಇಳಿಸುವಾಗ ನಿನ್ನ ಕಿಂಕರರು ಮಾಡುವಂತಹ ಕೆಲಸಗಳಿಂದ ಅವರು ಕಂಗಾಲಾಗಿ ಹೋಗ್ತಾರೆ. ಭವದ್ವೇಷಿಣ, ಭಗವಂತನನ್ನು ನಿನ್ನನ್ನು ದ್ವೇಷಿಸುವಂತಹ ಅವರು ರಾಶಿ ರಾಶಿಯಾಗಿ ಬಿದ್ದು ಆ ದುಃಖದ ಕಡಲಿನಲ್ಲಿ ಒದ್ದಾಡ್ತಾ ಇರ್ತಾರೆ, ಕಂಗೆಡ್ತಾ ಇರ್ತಾರೆ. ಕಂಗೆಡಿಸ್ಬೇಕಾದ ಅನಿವಾರ್ಯತೆ ನಿನಗೂ ಇದೆ. ಅವರು ಒಬ್ರಿಬ್ರಲ್ಲ, ಸಾಲು ಸಾಲಾಗಿ ಇಂತಹ ತಪ್ಪು ಕೆಲಸಗಳಲ್ಲಿ ಸೇರಿಕೊಂಡವರಾದ್ರಿಂದ ನಿನ್ನತ್ರವು ಹಾಗೇನೆ ಅಂತಹ ಶಿಕ್ಷೆಗಳ ಸಾಲನ್ನು ಅನುಭವಿಸ್ತಾರೆ. ಗ್ರಾವಣಾಂ ಪಂಕ್ತಿ ಗ್ಲಪಯತಿ, ಕಲ್ಲುಗಳ ಪರಸ್ಪರ ಘಟ್ಟಿಸುವ ರಾಶಿ ಪೆಟ್ಟುಗಳು ಇವರನ್ನ ಚೆನ್ನಾಗಿ ಅಲ್ಲಾಡಿಸುತ್ತೆ. ಗ್ಲಪಯತಿ ಅಂದ್ರೆ ಅಳುವಂತೆ ಮಾಡುತ್ತೆ, ನೋವಾಗುವಂತೆ ಮಾಡುತ್ತೆ, ತಡ್ಕೊಳ್ಳಿಕ್ಕಾಗದಷ್ಟು ದುಃಖವನ್ನ ಕೊಡುತ್ತೆ ಅಂತ ಅರ್ಥ. ಕಲ್ಲುಗಳ ರಾಶಿ ಮೈ ಮೇಲೆ ಬಿದ್ದು 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 ಒಂದಕ್ಕೊಂದು ಪೆಟ್ಟು ಬೀಳುದ್ರ ಜೊತೆಗೆ ಅವರಿಗೂ ಹೊಡೆಯತ್ತೆ, ತಾವು ಕೂಡ ಹೊಡ್ಕೊಳ್ತಾವೆ. ಅದು ಹೊಡೆದಾಗ ಅದರ ನೆಕ್ಸ್ಟ್ ಶಬ್ದ ನನಗೆ ಅದು ಹಾಗೆ ಹೊಡೆದಾಗ ಹೇಗಾಗತ್ತೆ ಅನ್ನೋ ಭಯಕ್ಕೆ ಅರ್ಧ ನೋವು, ಅದು ಹೊಡೆದಾಗ ಮತ್ತೆ ನೋವು. ಅದರ ಜೊತೆಗೆ ಅದು ಪರಸ್ಪರ ಹೊಡೆದುಕೊಂಡಾಗ ಉಂಟಾಗುವ ಕಿಡಿಗಳ ರಾಶಿಯಲ್ಲಿ ಮೈಯೆಲ್ಲ ಸುಟ್ಟುಕೊಳ್ಳುವಂತಹ ವೇದನೆ ಬೇರೆ. ಅದರ ಜೊತೆಗೆ ಕಲ್ಲು ತಾಗ್ಲಿಲ್ಲ ಅಂತ ಖುಷಿ ಪಡುವಂಗಿಲ್ಲ. ಕಲ್ಲು ತಾಗದೇ ಇದ್ದಾಗ ಅದು ಪರಸ್ಪರ ತಿಕ್ಕಾಟದಿಂದ ಉಂಟಾದ ಕಿಡಿಗಳು ಮೈಯನ್ನ ಸವರಿಕೊಂಡು ಮತ್ತೆ ಮತ್ತೆ ಹಿಂಸೆಗೊಳಿಸ್ತಾ ಇರುವಾಗ ಆ ವೇದನೆಗೆ ಪದಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ವಿವರಣೆ ಕೊಟ್ಟರು. ಇದು ಪ್ರಾಣದೇವ ಜಗತ್ತನ್ನ ಸುಳ್ಳು, ದೇವರಿಗೆ ಗುಣ ಇಲ್ಲ ಅಥವಾ ಅದಕ್ಕೆ ಅರ್ಥ ಇಲ್ಲ ಅಂತೆಲ್ಲ ಬೇರೆ ಬೇರೆ ರೀತಿಯಿಂದ ಅವುಗಳನ್ನ ನಿರಾಕರಿಸುವ ಮಂದಿಗೆ ಕೊಡುವ ಶಿಕ್ಷೆಗಳ ಕ್ರಮವನ್ನ ಹೇಳಿದ್ರು. ಅಂದ್ರೆ ಯಾಕೆ ನಾವು ಏನು ಹೇಳ್ತೇವೋ ಅದನ್ನ ಅವ್ರು ಒಪ್ಲಿಲ್ಲ ಅಂದದಕ್ಕೆ ಶಿಕ್ಷೆನ ಅಂದ್ರೆ
ಹಾಗಲ್ಲ, ಪದ್ಧತಿ ಬೇರೆ ಆಯ್ತು ಅನ್ನುವ ಕಾರಣಕ್ಕೆ ಅವ್ರು ತಪ್ಪು ಒಪ್ಪಿದ್ದಾರೆ ಅಂತಲ್ಲ. ಕಣ್ಣ ಮುಂದೆ ಇರುವ ಸತ್ಯವನ್ನು ಕೂಡ ಒಪ್ಪಿಕೊಳ್ಳಿಕ್ಕಾಗದೇ ಇರುವಷ್ಟು ದಡ್ಡತನ ದೇವರ. ಇಷ್ಟು ದೊಡ್ಡ ಚಟುವಟಿಕೆಗಳಿಗೆ ಯಾವುದಕ್ಕೂ ಅರ್ಥ ಇಲ್ಲ, ಎಲ್ಲ ಭ್ರಮೆ ಅಂದ್ರೆ ಅದು ಭ್ರಮೆ ಅಲ್ವಾ. ಅದಕ್ಕೆ ಆ ಶಿಕ್ಷೆಗಳ ಮೂಲಕ ಆ ಭ್ರಮೆ ಹೋಗ್ಲಿ ಅಂತ. ಹೋಗುದಿಲ್ಲ ಅವರಿಗೆ, ಇನ್ನೂ ಹಠ ಮಾಡಿಕೊಂಡು ಇನ್ನೂ ಹೆಚ್ಚಿನ ದುಷ್ಟ ಪ್ರಕ್ರಿಯೆಯಲ್ಲಿ ಮನಸ್ಸನ್ನು ಇಟ್ಟು ತೊಡಗ್ತಾ ಇರ್ತಾರೆ ನರಕದಲ್ಲಿ ಬಿದ್ದಾಗ್ಲು. ಮುಂದಿನ ಸರ್ತಿ ನಾನು ಖಂಡಿತ ಅವರನ್ನು ಬಿಡಲ್ಲ ಅಂತ ಮತ್ತೆ ವಾದ ಮಾಡ್ತಾ ಇರ್ತಾರೆ. ಇಂತಹ ಪ್ರಾಣದೇವ ಆ ದುರುಳರ ಉಪದ್ರವದಿಂದ ನಮ್ಮನ್ನು ಪಾರು ಮಾಡಲಿ ಅಂತ ಶ್ರದ್ಧೆಯಿಂದ ಕೇಳಿಕೊಳ್ಳೋಣ. ಒಂದ್ಸರ್ತಿ ಅಷ್ಟು ಹಿಂದಿನದ್ದೆಲ್ಲವನ್ನು ನಾಳೆ ಒಮ್ಮೆ ಓದೋಣ ಒಟ್ಟಿಗೆ. ನೀವು ಕೂಡ ಅಲ್ಲಲ್ಲೇ ಓದಿ ಅಭ್ಯಾಸ ಮಾಡಿ ಬನ್ನಿ. ನಾಳೆ ಅದನ್ನು ಓದಿ ಆದ್ಮೇಲೆ ನಾಳೆ ಮೋಸ್ಟ್ಲಿ ಪಾಠ ಆಗ್ಲಿಕ್ಕಿಲ್ಲ, ಮತ್ತೆ ಮುಂದಿನ ಶನಿವಾರ. ನಾಳೆ ಬೆಳಿಗ್ಗೆ ಬೇಗ ಹೋಗುದಿರುತ್ತೆ. ಮುಂದಿನ ಶನಿವಾರ ಮುಂದಿನ ಶ್ಲೋಕಗಳನ್ನು ಒಂದ್ಸರ್ತಿ ಓದಿ ಮತ್ತೆ ಹೊಸ ಶ್ಲೋಕದ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು.